ಇವತ್ತು ಸಂಜೆ ಇದ್ದಕ್ಕಿದ್ದಂತೆ ಭೀಕರ ಮಳೆ ಬೆಂಗಳೂರಿನಲ್ಲಿ ಸುರಿದಿದೆ. ಸಿಡಿಲು, ಗುಡುಗು ಜೊತೆಗೆ ಜೋರಾಗಿ ಬೀಸಿದಂತಹ ಗಾಳಿ. ಇದನ್ನು ನೋಡ್ತಾ ಇದ್ದಂಥವರೇ ಏನೋ ಅನಾಹುತ ಇವತ್ತು ಬೆಂಗಳೂರಿನಲ್ಲಿ ಆಗೋಗ್ಬಿಡುತ್ತೆ ಅಂತ ಮಾತನಾಡ್ಕೊಳ್ತಾ ಇದ್ರು. ಎಲ್ಲರೂ ಕೂಡ ಈ ರೀತಿಯಂತ ಒಂದು ಆತಂಕಕ್ಕೆ ಒಳಗಾಗಿದ್ರು ಸಂಜೆ ಹೊತ್ತಿಗೆ. ಆದರೆ ಸಂಜೆ 6 ಗಂಟೆ ಹೊತ್ತಿಗೆ ಈ ಮಾತು ನಿಜವಾಗಿತ್ತು. ರಣರಕ್ಕಸ ಮಳೆಗೆ ಕಾಂಪೌಂಡ್ ಕುಸಿದು ಮಕ್ಕಳು ಸೇರಿದಂತೆ 7 ಜನ ಸಾವಿಗೀಡಾಗಿದ್ದಾರೆ. 40ಕ್ಕೂ ಹೆಚ್ಚು ಕಡೆ ಮರ ಬಿದ್ದು ಊಹೆಗೂ ಮೀರಿದ ಅನಾಹುತಗಳು ಸಂಭವಿಸಿವೆ. ಬೆಂಗಳೂರಿನ ಶಿವಾಜಿನಗರದ ಬೋರಿಂಗ್ ಆಸ್ಪತ್ರೆಯ ಎಮರ್ಜೆನ್ಸಿ ವಿಭಾಗದ ಬಳಿಯಲ್ಲಿ ಕಾಂಪೌಂಡ್ ಕುಸಿದು 7 ಜನ ಸಾವಿಗೀಡಾಗಿದ್ದಾರೆ. ಇದರಲ್ಲಿ 3 ಮಕ್ಕಳು ಕೂಡ ಸ್ಥಳದಲ್ಲಿ ಜೀವ ಬಿಟ್ಟಿದ್ದಾರೆ. ಮೃತರೆಲ್ಲರೂ ಕೂಡ ಬೀದಿ ಬದಿ ವ್ಯಾಪಾರಿಗಳಾಗಿದ್ದರು. ಆಸ್ಪತ್ರೆ ಕಾಂಪೌಂಡ್ ಬಳಿ ಜೀವನಕ್ಕಾಗಿ 10 ಕುಟುಂಬದವರು ಬೀದಿ ವ್ಯಾಪಾರವನ್ನು ಮಾಡ್ತಾ ಇದ್ರು. ಮಳೆ ಜೋರಾಯಿತು ಅಂತ ಕವರ್ ಕಟ್ಕೊಂಡು ಅಲ್ಲೇ ಕುಳಿತಿದ್ರು. ಆದರೆ ಮಳೆ ಬಿರುಗಾಳಿ ರಭಸಕ್ಕೆ ಶಿಥಿಲವಾಗಿದ್ದಂತಹ ಕಾಂಪೌಂಡ್ ಏಕಾಏಕಿ ಜನರ ಮೇಲೆ ಕುಸಿದು ನರಳಿ ಜೀವ ಬಿಟ್ಟಿದ್ದಾರೆ. ಒಂದು ಕಡೆ ಮಳೆ ರಣಚಂಡಿಯಂತೆ ಅಬ್ಬರಿಸ್ತಾ ಇತ್ತು. ಇನ್ನೊಂದು ಕಡೆ ಕಾಂಪೌಂಡ್ ಕುಸಿದು 10 ಜನ ಅದರ ಅಡಿಯಲ್ಲಿ ಸಿಲುಕಿದ್ರು, ಒದ್ದಾಡ್ತಾ ಇದ್ರು. ಆಗ ಮಳೆಯನ್ನು ಕೂಡ ಲೆಕ್ಕಿಸದೆ ಜನ ರಕ್ಷಣೆಗೆ ಓಡೋಡಿ ಬಂದರು. ಅವಶೇಷಗಳನ್ನು ಎತ್ತಿ ಕೆಳಗಿದ್ದವರನ್ನ ರಕ್ಷಿಸೋದಕ್ಕೆ ಮುಂದಾದರು. ಆದರೆ ಕಾಲ ಮಿಂಚು ಹೋಗಿತ್ತು. ಸ್ಥಳದಲ್ಲೇ ಅಷ್ಟೊತ್ತಿಗೆ ಕೆಲವರು ಉಸಿರು ಚೆಲ್ಲಿದ್ರು. ಅಲ್ಪ ಸ್ವಲ್ಪ ಜೀವ ಇದ್ದ ಮಹಿಳೆ ಸೇರಿದಂತೆ ಹಲವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದರು. ಆದರೆ ಕಡೆಗೂ ಚಿಕಿತ್ಸೆ ಕೊಟ್ಟರು 7 ಜನರ ಜೀವವನ್ನು ಉಳಿಸೋದಕ್ಕೆ ಸಾಧ್ಯ ಆಗಿಲ್ಲ. ಯಾವಾಗ ಕಾಂಪೌಂಡ್ ಕುಸಿದು 7 ಜನ ಸತ್ತಿದ್ದಾರೆ ಅಂತ ಗೊತ್ತಾಯಿತು, ಮೊದಲು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಅಲ್ಲಿಗೆ ಬಂದರು. ಆಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸ್ಥಳಕ್ಕೆ ದೌಡಾಯಿಸಿದರು. ದುರಂತದ ಜಾಗವನ್ನೆಲ್ಲ ಪರಿಶೀಲನೆ ನಡೆಸಿದರು. ಆಮೇಲೆ GBA ಅಧಿಕಾರಿಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತರಾಟೆಗೆ ತೆಗೆದುಕೊಂಡರು. ನೀನು ಅವ್ರಿಗೆ ಹೇಳಿದ್ಯಾ ಮಣ್ಣು ಹಾಕ್ಬಿಡಪ್ಪ ಇಲ್ಲಿ ಅಂತ? ಸರ್ ಅವ್ರು ಒಳಗಡೆ ಪ್ರಿಮಿಸಸ್ ಒಳಗಡೆ ಆದ್ರೆ ನೀವು ಹೋಗ್ಬಾರ್ದು ಅಂತ ಇದೆಯಾ, ನೋಡಬಾರ್ದು ಅಂತ ಇದೆಯೇ? ಕಾರ್ಪೊರೇಷನ್ ಇಂಜಿನಿಯರ್ ನೀವು ಬಂದು ನೀವು ಒಳಗಡೆ ಹೋಗ್ಬಾರ್ದು ಅಂತ ಹೀಗೆ ಮಣ್ಣು ಹಾಕ್ತಾ ಇದ್ರು ಅಲ್ಲ, ಆ ಮಣ್ಣು ಹಾಕೋದ್ರಿಂದ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾಗ್ಬೇಕಲ್ವ ನಿಮಗೆ? ಇಲ್ಲಿ ಮುಖ್ಯಮಂತ್ರಿಯವರು ಆಡಿರುವಂತಹ ಮಾತಿನಲ್ಲೇನೆ ಅತ್ಯಂತ ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂತಹ ಒಂದು ಅಂಶವನ್ನು ನಾವು ಗಮನಿಸಬೇಕು. ಈ 7 ಜನರನ್ನ ಬಲಿ ಪಡೆದಿರುವಂಥದ್ದಕ್ಕೆ ನಿರ್ಲಕ್ಷ್ಯವು ಕೂಡ ಬಹಳ ಮುಖ್ಯ ಕಾರಣ. ಯಾಕಂದ್ರೆ ಅಲ್ಲಿ ನಿರ್ಲಕ್ಷ್ಯ ಇತ್ತು. ಆ ಗೋಡೆಯ ಹಿಂಬದಿಯಲ್ಲಿ ತುಂಬಿಸಿದಂತಹ ಮಣ್ಣಿಗೆ ಸಂಬಂಧಪಟ್ಟಂತೆಯೇ ಅಲ್ಲಿ ಮಣ್ಣು ಸರಿಯಾಗಿ ತುಂಬಿಸಿರ್ತಿದ್ರೆ ನೀರು ಈ ಕಡೆ ಹರಿದು ಬರುವಂತಕ್ಕೆ ಚಾನ್ಸ್ ಇರಲಿಲ್ಲ. ಮುಖ್ಯಮಂತ್ರಿಗಳು ಕೂಡ ಅದನ್ನೇ ಪ್ರಶ್ನೆ ಮಾಡಿದ್ದಾರೆ. ಬಹುಶಃ GBA ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಹಾಗೆಯೇ ಇಲ್ಲಿ ಸ್ಥಳ ಪರಿಶೀಲನೆ ನಡೆಸಿದ ನಂತರ ಮುಖ್ಯಮಂತ್ರಿಯವರು ಸೀದಾ ಬೋರಿಂಗ್ ಆಸ್ಪತ್ರೆ ಒಳಗೆ ಬಂದರು. ಆಸ್ಪತ್ರೆ ಚಿಕಿತ್ಸೆ ಪಡಿತಾ ಇರುವಂತಹ 7ಕ್ಕೂ ಹೆಚ್ಚು ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದರು. ದುರಂತ ಹೇಗಾಯಿತು, ಯಾವಾಗ ಆಯಿತು, ಅವರು ಎಲ್ಲಿದ್ದರು, ಎಷ್ಟು ಗಂಟೆಗೆ ಗೋಡೆ ಬಿದ್ದಿದ್ದು ಅಂತೆಲ್ಲ ಗಾಯಾಳುಗಳಿಂದ ಕೂಡ ಮುಖ್ಯಮಂತ್ರಿಯವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅದಾದ ಮೇಲೆ ಆಸ್ಪತ್ರೆ ವೈದ್ಯರನ್ನು ಕೂಡ ಕರೆಸ್ಕೊಂಡು ಎಲ್ಲರಿಗೂ ಸೂಕ್ತ ಚಿಕಿತ್ಸೆಯನ್ನು ಕೊಡಿ, ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದ್ದರೆ ಬೇರೆ ಆಸ್ಪತ್ರೆಗೆ ಕೂಡ ಶಿಫ್ಟ್ ಮಾಡಿ ಅಂತ ಹೇಳಿದ್ದಾರೆ. ಗಾಯಾಳುಗಳಿಗೆ ಯಾವುದೇ ರೀತಿಯಂಥ ಸಮಸ್ಯೆ ಆಗಬಾರ್ದು ಅಂತಲೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಆಮೇಲೆ ಘಟನೆಯ ಬಗ್ಗೆ CM ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ. ಈ ಮಳೆಯಲ್ಲಿ ವ್ಯಾಪಾರ ಮಾಡ್ತಿದ್ದಂಥವರು ಮತ್ತು ಮಳೆಗೋಸ್ಕರ ನಿಂತಿದ್ದಂಥವರು ಸುಮಾರು 7 ಜನ ಸತ್ತಿದ್ದಾರೆ. ಅದರಲ್ಲಿ 2 ಮಕ್ಕಳು 7 ಜನ ಇಂಜೂರ್ಡ್ ಆಗಿದ್ದಾರೆ. ಅವರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳಿದ್ದೀನಿ. ಎಲ್ಲ ಸತ್ತಿರತಕ್ಕಂಥವ್ರಿಗೆ 5 ಲಕ್ಷ ರೂಪಾಯಿಗಳು ಪರಿಹಾರ ಕೊಡ್ತೀವಿ. ಸತ್ತವರಿಗೆ 5 ಲಕ್ಷ ಪರಿಹಾರ ಕೊಡ್ತಕ್ಕಂಥದ್ದು ಕೆಲಸ ಮಾಡ್ತೀವಿ. ಪಾಪ ಭಾಳ ಬಡವರು ಸತ್ತೋಗಿರೋರು. ಇಲ್ಲಿ ಕಾಂಪೌಂಡ್ ಕುಸಿದು 2 ಮಕ್ಕಳು, 2 ಮಹಿಳೆಯರು, 3 ಪುರುಷರು ಸಾವಿಗೀಡಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ಬೋರಿಂಗ್ ಆಸ್ಪತ್ರೆ ಕೆಲವು ಅಧಿಕಾರಿಗಳು ಮತ್ತು GBA ಅಧಿಕಾರಿಗಳ ನಿರ್ಲಕ್ಷ್ಯ ಅನ್ನೋದ್ರಲ್ಲಿ 2 ಮಾತಿಲ್ಲ. ಹೀಗಾಗಿನೇ ಮುಖ್ಯಮಂತ್ರಿಯವರು ದುರಂತದ ಬಗ್ಗೆ ತನಿಖೆ ನಡೆಸ್ತೀವಿ, ನಿರ್ಲಕ್ಷ್ಯ ಮಾಡಿದವರ ವಿರುದ್ಧ ಕ್ರಮ ಜರುಗಿಸ್ತೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಕಾಂಪೌಂಡ್ ವಾಲ್ ಯಾಕೆ ಬೀಳುತ್ತು
ಅಂತಕ್ಕಂಥದ್ರ ಬಗ್ಗೆ ವಿಚಾರಣೆ ಮಾಡಿಸ್ತಕ್ಕಂಥದಕ್ಕೆ ಮಾಡಿಸ್ತೀನಿ. ತನಿಖೆ ಮಾಡಿಸ್ತೀನಿ. ಕಾಂಪೌಂಡಲ್ಲಿ ಯಾಕೆ ಬೀಳ್ತು, ಅದು ಶಿಥಿಲ ಆಗಿದ್ದರೆ ಅದಕ್ಕೆ ಇಂಜಿನಿಯರ್ಗಳ ಜವಾಬ್ದಾರರ ಎಂಕ್ವೈರಿ ಮಾಡಿ ಕೂಡಲೇ ಅವ್ರ ಮೇಲೆ ತಪ್ಪಿತಸ್ಥರಿದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಎಂಕ್ವೈರಿ ಮಾಡ್ತೀನಿ, ಎಂಕ್ವೈರಿ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾರ್ದು ಜವಾಬ್ದಾರಿ ಇದೆ, ಯಾರು ನೆಗ್ಲಿಜೆನ್ಸ್ ಇದೆ, ಅವ್ರ ಮೇಲೆ ಎಲ್ಲ ಕ್ರಮ ತಗೊಳ್ತೀವಿ. ಹೀಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪರಿಶೀಲನೆ ಮಾಡಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿ ವಾಪಸ್ ಹೋದರು. ಅದಾದ ಮೇಲೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬೇರೆ ಕಡೆಯಲ್ಲಿದ್ದರು. ಹಾಗಾಗಿ ಕನಕಪುರದಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದಂತಹ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರಿಗೆ ದುರಂತದ ವಿಷಯ ಅಲ್ಲಿ ಗೊತ್ತಾಯಿತು. ತಕ್ಷಣವೇ ಕಾರ್ಯಕ್ರಮವನ್ನು ಅರ್ಧಕ್ಕೆ ನಿಲ್ಲಿಸಿ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಸೀದಾ ಬೋರಿಂಗ್ ಆಸ್ಪತ್ರೆಯ ದುರಂತ ಜಾಗಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಅದಾದ ಮೇಲೆ ಆಸ್ಪತ್ರೆಗೆ ಹೋಗಿ ಅಲ್ಲಿ ಗಾಯಾಳುಗಳಿಂದಲೂ ಕೂಡ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸ್ತಾರೆ. ದುರಂತದ ಬಗ್ಗೆ, ಅವರ ಕಣ್ಣಲ್ಲಿ ಕಂಡಿರತಕ್ಕಂತಹ ಘಟನೆಯ ಬಗ್ಗೆ ವಿವರಣೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಅಧಿಕಾರಿಯಿಂದಲೂ ಕೂಡ ಉಪಮುಖ್ಯಮಂತ್ರಿಯವರು ಮಾಹಿತಿಯನ್ನು ಪಡ್ಕೊಂಡ್ರು. ಬಂದು ಅವನ್ನೆಲ್ಲ ನೋಡಿದ್ದೇನೆ, ನಾನು ಯಾರು ಮೃತಪಟ್ಟರು ಅವರೆಲ್ಲ ನೋಡಿದ್ದೇನೆ. ಇವರಲ್ಲಿ ಎಲ್ಲ ನಮ್ಮ ಲೋಕಲ್ ವೆಂಡರ್ಸು 4 ಜನ ಇದ್ದಾರೆ. 2 ಕೇರಳವರಿದ್ದಾರೆ. ಇನ್ನೊಬ್ಬರನ್ನ ಐಡೆಂಟಿಫೈ ಮಾಡಕ್ ಆಗ್ತಾ ಇಲ್ಲ. ಒಂದು ಮಗು, ಚಿಕ್ಕ ಮಗು ಕೂಡ ಇದೆ, 6 ವರ್ಷದ ಮಗು ಕೂಡ ಆಗಿದೆ. ಸೊ ಈಗ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಬಂದು ನೋಡಿದ್ದಾರೆ. ಏನಾಗಿದೆ ಅಂತೇಳಿ ತನಿಖೆ ಮಾಡಬೇಕು ಅಂತೇಳಿ ನಮ್ಮ ಆಫೀಸರ್ಸ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಪರಿಹಾರ ಕೂಡ ಘೋಷಣೆ ಮಾಡಿದ್ದಾರೆ. ಬಟ್ ಈ ರೀತಿ ದೊಡ್ಡ ಮಳೆಯಲ್ಲಿ ಈ ಸಂದರ್ಭದಲ್ಲಿ ಆಗಿರೋದು ನಮಗೆಲ್ಲ ಬಹಳ ದುಃಖವನ್ನು ತಂದಿದೆ. ಇನ್ನು ಬೋರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದು ಮೃತಪಟ್ಟ 7 ಜನರ ಮಾಹಿತಿಯೂ ಕೂಡ ನಮಗೆ ಲಭ್ಯವಾಗಿದೆ. ಮಳೆಗೆ ಬಲಿಯಾದಂಥವರು ಯಾರ್ಯಾರು ಅನ್ನೋದನ್ನು ನೋಡ್ತಾ ಹೋದರೆ ತಬೀನ್ ತಾಜ್ ಅಂತೇಳಿ ಇವರು 45 ವರ್ಷದ ಮಹಿಳೆ. ಹಾಗೆಯೇ ಮುಬೀನ್ ತಾಜ್ 49 ವರ್ಷದ ಮಹಿಳೆ. ಇನ್ನೊಬ್ಬರು ಮಾಯಾ 51 ವರ್ಷದ ಮಹಿಳೆ. ಸಾಜಿದ್ 20 ವರ್ಷದ ಯುವಕ ಈ ಒಂದು ದುರಂತದಲ್ಲಿ ಸಾವಿಗೀಡಾಗಿದ್ದಾನೆ. ಅಜೀಮ್ 51 ವರ್ಷದ ವ್ಯಕ್ತಿ ಇದರಲ್ಲಿ ಸಾವಿಗೀಡಾಗಿದ್ದಾರೆ. ಪ್ರೀತಿ ಅನ್ನುವಂತಹ ಬಾಲಕಿ 5 ರಿಂದ 8 ವರ್ಷ ಅಂತ ಹೇಳಿ ತಿಳಿದು ಬಂದಿದೆ. ಇನ್ನು ಸೀಜಾ ಅನ್ನುವಂತಹ ಬಾಲಕಿ, ಈಕೆಯು ಕೂಡ 5 ರಿಂದ 8 ವರ್ಷ ಅಂತೇಳಿ ತಿಳಿದು ಬಂದಿದೆ. ಇವರುಗಳು ಈ ಒಂದು ದುರಂತದ ಸ್ಥಳದಲ್ಲಿ ಸಾವಿಗೀಡಾಗಿದ್ದಾರೆ. ಅದರಲ್ಲಿ 2 ಕೇರಳದವರು ಅನ್ನೋದನ್ನು ಕೂಡ ಉಪಮುಖ್ಯಮಂತ್ರಿಯವರು ಈಗಾಗಲೇ ಕನ್ಫರ್ಮ್ ಮಾಡಿದರೆ. ಆ ಕೇರಳದವರು ಅಲ್ಲಿ ಶಾಪಿಂಗ್ ಮಾಡ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಮಳೆ ಬಂದಿದೆ, ಆ ಗೋಡೆಯ ಪಕ್ಕದಲ್ಲಿದ್ದರು, ಗೋಡೆ ಕುಸಿತ ಆಗಿದೆ, ಸಾವಿಗೀಡಾಗಿದ್ದಾರೆ. ಇಲ್ಲಿವರೆಗೂ ಬೋರಿಂಗ್ ಆಸ್ಪತ್ರೆ ಬಳಿ ನಡೆದಂತಹ ದುರಂತದ ಬಗ್ಗೆ ನೋಡಿದ್ವಿ. ಆದರೆ ಬೆಂಗಳೂರಿನ 10 ಏರಿಯಾಗಳಲ್ಲಿ 100 ಮರಗಳು ಕೂಡ ನೆಲಕಚ್ಚಿವೆ, 10 ಮನೆಗಳಿಗೆ ನೀರು ನುಗ್ಗಿದೆ. ವಿಧಾನಸೌಧದ ಒಳಗೂ ಕೂಡ ನೀರು ನುಗ್ಗಿರುವಂಥದ್ದು ಕಂಡುಬಂದಿತ್ತು. ವಿಧಾನಸೌಧದಲ್ಲಿರುವಂತಹ ಪ್ರತಿಪಕ್ಷ ನಾಯಕ ಅಶೋಕ್ ಅವರ ಕಚೇರಿಗೆ ನೀರು ನುಗ್ಗಿದೆ. ವಿಧಾನಸೌಧದಲ್ಲಿರುವಂಥ ಅಶೋಕ್ ಅವರ ಕೊಠಡಿ ಒಳಗೆ ನೀರು ಹೋಗಿದ್ದು ಕಚೇರಿಯಲ್ಲಿದ್ದಂತಹ ಹಲವು ದಾಖಲೆ ಪತ್ರಗಳು ನೀರಲ್ಲಿ ಹಾಳಾಗಿವೆ. ಇದು ಉಪಮುಖ್ಯಮಂತ್ರಿಯವರ ಕೊಠಡಿಯಲ್ಲಿ ಆಗಿರುವಂತಹ ಮಳೆ ನೀರು ತುಂಬಿಕೊಂಡಿರುವಂತಹ ರೀತಿಯನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಹಾಗೆಯೇ ಬಿರುಗಾಳಿ ಸಮೇತ ಸುರಿದಂತಹ ಮಳೆಗೆ ವಿಧಾನಸೌಧದ ಆವರಣದಲ್ಲೆಲ್ಲ ನೀರು ನಿಂತಿತ್ತು. ಕೆಲಸ ಮುಗಿಸಿ ಇನ್ನೇನು ಮನೆ ಕಡೆ ಹೊರಡಬೇಕು ಅಂತ ಅಂದ್ಕೊಂಡಿದ್ದಂತಹ ಸಿಬ್ಬಂದಿಗಳೆಲ್ಲ ಮಳೆಗೆ ಸಿಲುಕಿದ್ರು, ಮಳೆ ನೀರಿನಲ್ಲಿ ಸಿಲುಕಿದ್ರು. ಅಧಿಕಾರಿಗಳು ಕಾರ್ಗಳನ್ನು ಹತ್ಕೊಂಡು ಹೋದರೆ ಸಾಮಾನ್ಯ ನೌಕರು ಮಳೆಯಲ್ಲಿ ನೆನ್ಕೊಂಡು ಮನೆ ದಾರಿಯನ್ನು ಹಿಡಿಬೇಕಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಹಾಗೆಯೇ ಬೆಂಗಳೂರಿನ ವಸಂತನಗರದಲ್ಲಿರುವ ನಗರ ಪೊಲೀಸ್ ಆಯುಕ್ತ ಕಚೇರಿ ಆವರಣದಲ್ಲೇ 8ಕ್ಕೂ ಹೆಚ್ಚು ಮರಗಳು ಮುರಿದು ಬಿದ್ದಿವೆ. 2 ವಾಹನಗಳಿಗೂ ಕೂಡ ಹಾನಿಯಾಗಿದೆ. ಮಳೆ ನೀರೆಲ್ಲ ಕಚೇರಿಗೂ ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಇದು ಇನ್ಫೆಂಟ್ರಿ ರಸ್ತೆಯಲ್ಲಿರತಕ್ಕಂತಹ ಪೊಲೀಸ್ ಕಮಿಷನರ್ ಅವರ ಕಚೇರಿಯ ಭಾಗದಲ್ಲಿ ಕಂಡುಬಂದಿರುವಂತಹ ದೃಶ್ಯ. ಇನ್ನು ಇದೇ ನಗರ ಪೊಲೀಸ್ ಆಯುಕ್ತರ ಕಚೇರಿಯ ಪಾರ್ಕಿಂಗ್ ಆವರಣಕ್ಕೂ ಕೂಡ ನೀರು ನುಗ್ಗಿದೆ. 2 ಅಡಿಗೂ ಹೆಚ್ಚು ನೀರು ನಿಂತಿದೆ. ಪಾರ್ಕಿಂಗ್ ಆವರಣದ ಪರಿಸ್ಥಿತಿಯನ್ನು ನಾವು ನೋಡ್ತಿದ್ವಿ. ಅಂಡರ್ಗ್ರೌಂಡ್ನಲ್ಲಿ ಇರತಕ್ಕಂತಹ ಪಾರ್ಕಿಂಗ್ ಇದು. ವಾಹನಗಳ ಅರ್ಧ ಭಾಗದವರೆಗೆ, ಅಧಿಕಾರಿಗಳ ವಾಹನಗಳ ಕೆಳಭಾಗದವರೆಗೂ ಕೂಡ ನೀರು ತುಂಬಿಕೊಂಡಿರುವಂಥನ್ನು ಕೂಡ ನಾವು ಅಲ್ಲಿ ನೋಡ್ತಾ ಇದ್ವಿ. ಇನ್ನು ಜಯನಗರದ ಮಾಧವನ್ ಪಾರ್ಕ್ ಬಳಿಯಲ್ಲಿ ಬೃಹತ್ ಮರ ಖಾಸಗಿ ಬಸ್ ಮೇಲೆ ಉರುಳಿ ಬಿದ್ದಿದೆ. ಬಸ್ಸಿನ ಮುಂಭಾಗ ಸಂಪೂರ್ಣವಾಗಿ ಜಖಮಾಗಿದ್ದು ಸಂಚಾರ ವ್ಯವಸ್ಥೆ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಇದು ಮಾಧವನ್ ಪಾರ್ಕ್ ಬಳಿಯಲ್ಲಿ ಆಗಿರುವಂತಹ ಘಟನೆ ಜಯನಗರದಲ್ಲಿ. ಹಾಗೆಯೇ ಇಲ್ಲಿ ಕೆಲವು ದೃಶ್ಯಗಳನ್ನು ನಾವು ಗಮನಿಸಬೇಕು. ಇದು ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತೇಳಿ. ಇದು ಬೆಂಗಳೂರು ಅಥವಾ ಕಾಶ್ಮೀರನ ಅಂತ ಕೂಡ ಅನ್ನಿಸ್ಬೋದು. ಯಾಕಂದರೆ
ಒಂದು ಕಡೆಯಲ್ಲಿ ದುರಂತ ಸೃಷ್ಟಿಸಿರುವಂತಹ ಮಳೆ, ಇದಕ್ಕೆ ಇದನ್ನು ಹೇಳೋದು ರುದ್ರ ರಮಣೀಯ ಅಂತ ಹೇಳಿ. ಒಂದು ಕಡೆಯಲ್ಲಿ ಅಲ್ಲಿ ರೌದ್ರಾವತಾರವೂ ಕೂಡ ಇದೆ, ಮತ್ತೊಂದು ಕಡೆಯಲ್ಲಿ ರಮಣೀಯತೆಯೂ ಕೂಡ ಇದೆ. ಈ ಚರ್ಚ್ ಸ್ಟ್ರೀಟ್ನಲ್ಲಿ ಇದು ಕಾಶ್ಮೀರ ಏನೋ ಅನ್ನುವಂತಹ ರೀತಿಯಲ್ಲಿ ಆಲಿಕಲ್ಲು ಬಿದ್ದು ಇಡೀ ಮಂಜುಗಡ್ಡೆನೇ ಆವರಿಸಿದ ರೀತಿಯಲ್ಲಿ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಹಿಮದಂತೆ ಆಲಿಕಲ್ಲುಗಳಲ್ಲಿ ಬಿದ್ದಿರುವಂಥದ್ದು. ಇಡೀ ಏರಿಯಾವನ್ನೇ ಆಲಿಕಲ್ಲು ಆವರಿಸ್ಕೊಂಡಿತ್ತು. ಇದು ಚರ್ಚ್ ಸ್ಟ್ರೀಟ್ನಲ್ಲಿ ಕಂಡು ಬಂದಿರತಕ್ಕಂತಹ ದೃಶ್ಯ. ಯಾವ ಸ್ವರೂಪದಲ್ಲಿ ಮಳೆಯಾಗಿದೆ, ಆಲಿಕಲ್ಲು ಸುರಿದಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗೆಯೇ ಸಂಜೆ ಮಳೆಗೆ ಇಡೀ ಬೆಂಗಳೂರು ಅಕ್ಷರಶಃ ಒಂದು ರೀತಿಯಲ್ಲಿ ಮಿಂದೆದ್ದಿದೆ ಅಥವಾ ಮುಳುಗಿಯೂ ಎದ್ದಿದೆ. ಶಾಂತಿನಗರದ ಡಬಲ್ ರೋಡ್ನಲ್ಲಿ 2 ರಿಂದ 3 ಅಡಿಯಷ್ಟು ಮಳೆ ನೀರು ನಿಂತಿತ್ತು. ಹೀಗಾಗಿ ಮೋರಿ ನೀರೆಲ್ಲ ರಸ್ತೆಗೆ ನುಗ್ಗಿದ್ದರಿಂದಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಹಾಗೆಯೇ ಬೆಂಗಳೂರು ಮಂದಿ ಹಿಂದೆಂದೂ ಈ ರೀತಿಯಂಥ ಪರಿಸ್ಥಿತಿಯನ್ನು ಕಂಡಿರಲಿಲ್ಲ. ಯಾಕಂದರೆ ಈ ಯಾವ ಪರಿಯಾಗಿ ಬಾರಿ ಆಲಿಕಲ್ಲು ಮಳೆ ಸುರಿದಿದೆ ಅಂದರೆ ಇಡೀ ಕಂಠೀರವ ಮೈದಾನವೇ ಆಲಿಕಲ್ಲುಗಳಿಂದ ಸಂಪೂರ್ಣವಾಗಿ ಮುಳುಗು ಹೋಗಿತ್ತು, ತುಂಬಿಕೊಂಡಿತ್ತು. ಆ ಸ್ವರೂಪದಲ್ಲಿ ಕಾಣ್ತಾ ಇದೆ ನೋಡಿ. ಈ ದೃಶ್ಯವನ್ನು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಯಾವ ಸ್ವರೂಪದಲ್ಲಿ ಆಲಿಕಲ್ಲು ಇವತ್ತು ಬೆಂಗಳೂರಿನಲ್ಲಿ ಬಿದ್ದಿದೆ ಅನ್ನೋದಕ್ಕೆ ಇದು ಇನ್ನೊಂದು ಬೆಸ್ಟ್ ವಿಡಿಯೋ ನಮ್ಮ ಮುಂದಿರುವಂಥದ್ದು. ಹಾಗೆಯೇ ಬೆಂಗಳೂರಿನ ಅಶೋಕನಗರದ ಕ್ಯಾಥೋಲಿಕ್ ಕ್ಲಬ್ನಲ್ಲಿ ಬಿದ್ದಂತಹ ಆಲಿಕಲ್ಲು ಕಾಶ್ಮೀರವನ್ನೇ ನೆನಪಿಸುವಂತಹ ರೀತಿಯಲ್ಲಿತ್ತು ನೋಡಿ. ಯಾವ ಸ್ವರೂಪದಲ್ಲಿ ಇಲ್ಲಿ ಆಲಿಕಲ್ಲು ಬೆಳೆದಿದೆ ಅಂಥೇಳಿ. ಸಾಮಾನ್ಯವಾಗಿ ಹಿಮಮಳೆ ಆದಾಗ ಹೇಗಾಗುತ್ತೋ ಅದೇ ಸ್ವರೂಪದಲ್ಲಿ ನಮ್ಮ ಬೆಂಗಳೂರಿನಲ್ಲೂ ಕೂಡ ಹಿಮಮಳೆ ಆದಂತಹ ರೀತಿಯಲ್ಲಿ ಇವತ್ತು ಬೆಂಗಳೂರಿನನ್ನು ಈ ಆಲಿಕಲ್ಲು ಮಳೆ ಆವರಿಸ್ಕೊಂಡಿತ್ತು. ಹಾಗೆ RJ ಟೆಕ್ ಪಾರ್ಕ್ನ ಬಳಿಯ ರಸ್ತೆಗಳೆಲ್ಲ ಇವತ್ತು ಜಲಾವೃತವಾಗಿದ್ದಾವೆ. ರಸ್ತೆ ಪಕ್ಕ ನಿಲ್ಲಿಸಿದಂಥ ವಾಹನಗಳೆಲ್ಲ ಮುಳುಗಿ ಹೋಗಿದ್ದು ವಾಹನ ಸವಾರರು ಪರದಾಡಿದ್ದಾರೆ. ಇದು RJ ಟೆಕ್ ಪಾರ್ಕ್ನಲ್ಲಿ ಕಂಡುಬಂತಹ ದೃಶ್ಯ. RJ ಟೆಕ್ ಪಾರ್ಕ್ನ ಸಮೀಪದಲ್ಲಿ ಕಂಡುಬಂದಿರತಕ್ಕಂಥ ದೃಶ್ಯ. ಯಾವ ಸ್ವರೂಪದಲ್ಲಿ ಇಲ್ಲಿ ಮಳೆ ನೀರು ನಿಂತಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಮಹಾಮಳೆಗೆ ರಾಜಾಜಿನಗರದ ರಸ್ತೆಗಳಲ್ಲಿ ಮೊಣಕಾಲೆತ್ತರ ನೀರು ನಿಂತಿರುವಂತಹ ದೃಶ್ಯವೂ ಕೂಡ ಕಂಡುಬರ್ತಾ ಇತ್ತು. ಎಲ್ಲೆಂದರಲ್ಲಿ ನೀರು ನುಗ್ಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಆಟೋ ಓಡಿಸೋದಕ್ಕೆ ಆಗದೇನೆ ಆಟೋ ಚಾಲಕರೊಬ್ಬರು ಪರದಾಡ್ತಾ ಇದ್ದಂತಹ ದೃಶ್ಯ ಕಂಡುಬಂದಿತ್ತು ನೋಡಿ. ಮಳೆ ನೀರಲ್ಲಿ ಏನೋ ಪಾಸ್ ಆಗಿಬಿಡ್ಬೋದು ಅಂತ ಹೇಳೋ ರೀತಿಯಲ್ಲಿ ಆಟೋ ತೆಗೆದುಕೊಂಡು ಬಂದಿರ್ತಾರೆ. ಆದರೆ ಆಟೋ ಸಂಪೂರ್ಣವಾಗಿ ನೀರಿಗೆ ಸಿಲುಕಿರ್ತಕ್ಕಂತಹ ದೃಶ್ಯ. ಯಾವುದೋ ಕೆರೆ ಬದಿಯಲ್ಲಿ ಹೋಗ್ತಾ ಇದ್ದಾರೇನೋ ಅನ್ನುವಂತಹ ರೀತಿಯಲ್ಲಿ ಗೋಚರಿಸ್ತಾ ಇದೆ. ಆದರೆ ಇದು ಆಗಿರುವಂಥದ್ದು ಯಾವುದೇ ಕೆರೆಯ ಪಕ್ಕದಲ್ಲೆಲ್ಲ, ಬದಲಿಗೆ ಇದು ರಾಜಾಜಿನಗರದಲ್ಲಿ ಆಗಿರುವಂಥದ್ದು, ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಇದು. ಇನ್ನು ಇನ್ನೊಂದು ದೃಶ್ಯವನ್ನು ತೋರಿಸ್ತೀವಿ ನೋಡಿ. ಇಲ್ಲಿ ಒಂದು ಕಾರಿನ ಪರಿಸ್ಥಿತಿಯನ್ನು ನೋಡಿದರೆ ಗೊತ್ತಾಗುತ್ತೆ ಯಾವ ಮಟ್ಟಿಗೆ ಮಳೆ ಆಗಿದೆ ಅಂತೇಳಿ. ಜಸ್ಟ್ ಒಂದೇ 1 ಗಂಟೆ ಸುರಿದಂತಹ ಮಳೆಗೆ ಕಾಮರಾಜ ರಸ್ತೆ ಕೆರೆಯಂತಾಗಿತ್ತು. ನೀರಲ್ಲಿ ಹೋಗೋದಕ್ಕೆ ಆಗದೆ ಕಾರು ಅದೇ ನೀರಿನಲ್ಲಿ ಲಾಕ್ ಆಗಿದ್ದಂತಹ ಪರಿಸ್ಥಿತಿಯನ್ನು ನಾವು ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಹಾಗೆಯೇ ಬನಶಂಕರಿಯ 3ನೇ ಹಂತದಲ್ಲಿ ತೆಂಗಿನ ಮರ ಹಾಗೂ ವಿದ್ಯುತ್ ಕಂಬ ಉರುಳಿ ಬಿದ್ದಿದ್ದು ಕಾರೊಂದು ನಜ್ಜುಗುಜ್ಜಾಗಿದೆ. ನ್ಯಾಷನಲ್ ಕಾಲೇಜು ರಸ್ತೆಯಲ್ಲಿ ಬೃಹತ್ ಮರವೊಂದು ಧರೆಗುರುಳಿದೆ. ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ ಕ್ಯಾಂಟರ್ ಮೇಲೆ ಮರ ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ರೀತಿಯಂತಹ ಸಾವು ನೋವು ಸಂಭವಿಸಿಲ್ಲ. ಇದು ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು. ಇದು ನ್ಯಾಷನಲ್ ಕಾಲೇಜ್ ಸಮೀಪದಲ್ಲಿ ಬಿದ್ದಿರುವಂತಹ ಮಳೆ. ಕ್ಯಾಂಟರ್ನ ಮೇಲೇ ಅದು ಹೋಗ್ತಾ ಇದ್ದಂಥ ಕ್ಯಾಂಟರ್ ಮೇಲೆ ಮರ ಉರುಳಿ ಬಿದ್ದಿರುವಂಥದ್ದು. ಹಾಗೆಯೇ BHSR ಲೇಔಟ್ನಲ್ಲಿ ಬೀಸಿದಂತಹ ಬಿರುಗಾಳಿಗೆ ಮನೆಯ ಮೇಲ್ಚಾವಡಿಗೆ ಹಾಕಿದಂತಹ ಶೀಟ್ಗಳೆಲ್ಲ ಕಣ್ಣಿಗೆ ಕಾಣದಂತೆ ಹಾರಿ ಹೋಗಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ. ಅಷ್ಟು ಜೋರಾಗಿ ಇವತ್ತು ಗಾಳಿ ಬೀಸಿತ್ತು. ಧಾರಾಕಾರ ಮಳೆಗೆ ಬೆಂಗಳೂರಿಗರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಜೋರು ಮಳೆಯಿಂದಾಗಿ ವಿಲ್ಸನ್ ಗಾರ್ಡನ್ ಹೆರಿಗೆ ಆಸ್ಪತ್ರೆಯ ಕಾಂಪೌಂಡ್ ಒಳಗಡೆ ನೀರು ನುಗ್ಗಿತ್ತು. ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದಂತಹ ವಾಹನಗಳು ಅರ್ಧಕ್ಕರ್ಧ ಮುಳುಗಡೆಯಾಗಿದ್ದು ದ್ವಿಚಕ್ರ ವಾಹನ ಸವಾರನೊಬ್ಬ ಆಯತಪ್ಪಿ ಬಿದ್ದು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ಇನ್ನು ಚಿಕ್ಕಪೇಟೆಯಲ್ಲಿ ಎಲ್ಲೆಂದರಲ್ಲಿ ಮಳೆ ನೀರು ನುಗ್ಗಿದೆ. ರಸ್ತೆಗಳೆಲ್ಲ ನದಿಗಳಂತಾಗಿವೆ. ಅಂಗಡಿ ಮುಂಗಟ್ಟುಗಳಿಗೆಲ್ಲ ಮಳೆ ನೀರು ನುಗ್ಗಿದೆ. ದಿಕ್ಕು ಕಾಣದಂತಾದ ಜನ ಅಕ್ಷರಶಃ ಪರದಾಡಬೇಕಾಯಿತು. ರಾಜಧಾನಿ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಕೂಡ ಇವತ್ತು ಮಳೆ ಅಬ್ಬರವೂ ಕೂಡ ಇತ್ತು. ಒಂದು ಕಡೆ ಬಿಸಿಲು, ಮತ್ತೊಂದು ಕಡೆ ಮಳೆ. ಬೆಂಗಳೂರು ಮಾತ್ರ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಭಾರೀ ಮಳೆಯಾಗಿದೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿ, ಶಿಡ್ಲಘಟ್ಟ ಸೇರಿದಂತೆ ಹಲವೆಡೆ ಧಾರಾಕಾರವಾಗಿ ಮಳೆ ಸುರಿದಿರುವಂಥದ್ದು. ಚಿಕ್ಕಬಳ್ಳಾಪುರದಲ್ಲೂ ಕೂಡ, ಚಿಕ್ಕಬಳ್ಳಾಪುರ ಅಲ್ಲಿಯ ಶಿಡ್ಲಘಟ್ಟದಲ್ಲಿ ಜೋರಾಗಿ ಮಳೆ ಸುರಿದಿದೆ. ಇನ್ನು ಚಾಮರಾಜನಗರ ಜಿಲ್ಲೆಯ ಹುಣಜೂರಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿದೆ. 1 ಗಂಟೆಗೂ ಹೆಚ್ಚು ಕಾಲ ಸುರಿದಂತಹ ಮಳೆ ಬಿಸಿಲ ಬೇಗೆಗೆ ತಂಪೆರೆದಿದೆ. ಆದರೆ ಹೆಬ್ಸೂರು ಗ್ರಾಮದಲ್ಲಿ
ಸಿಡಿಲ ಹೊಡೆತಕ್ಕೆ ತೆಂಗಿನ ಮರ ಹಾಗೂ ಅಡಿಕೆ ಮರ ಸುಟ್ಟು ಭಸ್ಮವಾಗಿರುವಂತಹ ಘಟನೆಗಳು ಕೂಡ ಚಾಮರಾಜನಗರದಲ್ಲಿ ನಡೆದಿರುವಂಥದ್ದು. ಹಾಗೆಯೇ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಚೌಳುಕೆರೆ ಗ್ರಾಮದಲ್ಲಿ ಮಳೆರಾಯ ಅವಾಂತರಗಳ ಸರಮಾಲೆಯನ್ನು ಸೃಷ್ಟಿಸಿದ್ದಾನೆ. 5 ಎಕರೆಯಲ್ಲಿ ಬೆಳೆದಿದ್ದಂತಹ ಶೇಂಗಾ ಬೆಳೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಗ್ರಾಮೀಣ ಭಾಗದಲ್ಲೂ ಕೂಡ ಭಾರಿ ಮಳೆಯಾಗಿದೆ. 2 ತಾಸಿಗೂ ಹೆಚ್ಚು ಕಾಲ ಸುರಿದಂತಹ ಮಳೆಯಿಂದ ಜನ ಈ ಬಿಸಿಲ ಬೇಗೆ ನಡುವೆ ಖುಷಿಯಾಗಿದ್ದಾರೆ. ಒಳ್ಳೆ ಮಳೆಯಾಗಿದೆ ಅನ್ನುವಂತಹ ಮತ್ತು ಇದರಿಂದಾಗಿ ಸ್ವಲ್ಪ ತಂಪಾಗಿದೆ ಅನ್ನುವಂತಹ ಭಾವನೆ ಅಲ್ಲಿಯ ಜನರಲ್ಲಿ ಮನೆ ಮಾಡಿತ್ತು ಹಳಿಯಾಳ ಭಾಗದಲ್ಲಿ.